60 ವರ್ಷದ ವೃದ್ಧನಿಗೆ 20 ವರ್ಷದ ಯುವತಿಯಿಂದ ದೋಖಾ ಆಗಿರುವಂತಹ ಸ್ಟೋರಿ. ಇದರ ಬಗ್ಗೆ 60 ವರ್ಷದ ವೃದ್ಧರೇ ಹೇಳ್ಕೊಂಡಿದ್ದಾರೆ. ವಾಟ್ಸ್ಆಪ್ ನಲ್ಲಿ ಚಾಟಿಂಗ್ ಮಾಡ್ತಾ ಇದ್ರಂತೆ. ಆನ್ಲೈನ್ ನಲ್ಲಿ ನೋಡಿದ್ರೆ ಇವರ ಹತ್ರ ಹಣ ವಸೂಲಿ ಮಾಡಿದಾರಂತೆ ಆ ಯುವತಿ ಆಸೆಗೆ ಲಕ್ಷವನ್ನ ಅರ್ಚಕ ವಿಜಯ್ ಕುಮಾರ್ ಕಳ್ಕೊಂಡಿದ್ದಾರೆ. ಮಂಡ್ಯದಲ್ಲೊಂದು ಆನ್ಲೈನ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. ತೀವ್ರ ಚರ್ಚೆಗೂ ಕೂಡ ಇದು ಗ್ರಾಸವಾಗ್ತಾ ಇದೆ. ಫೇಸ್ಬುಕ್ ನಲ್ಲಿ ಪರಿಚಯ ಆಗಿರ್ತಾರೆ ಆ ಯುವತಿ ಈ ವೃದ್ಧರಿಂದ ಬೇಕಾದ ಟೈಮ್ನಲ್ಲೆಲ್ಲ ಹಲವು ಕಾರಣಗಳನ್ನು ಕೊಟ್ಟು ಹಣವನ್ನ ಪೀಕಿಸಿದ್ರಂತೆ. ಹಲವು ಬಾರಿ ಸಿಗೋದಾಗಿ ಕೂಡ ಯುವತಿ ಹೇಳಿ ದುಡ್ಡಿಸ್ಕೊಂಡು ಅಕೌಂಟ್ಗೆ ಹಾಕಿಸ್ಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋದು ಕಂಗಾಲಾದ ವೃದ್ಧನ ಆರೋಪ ಆಗ್ತಾ ಇದೆ. ಯುವತಿಯು ಸಿಗದೆ ಹಣ ವಾಪಸ್ಸು ಬರದೆ ವೃದ್ಧ ಕಂಗಾಲಾಗಿದ್ದಾರೆ. ಮಂಡ್ಯ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಈ ಕುರಿತು ದೂರು ಕೂಡ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಸಾಮಾನ್ಯವಾಗಿ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಬಳಸುವಂತಹ ಹಿರಿಯರಿಗೆ ಆನ್ಲೈನ್ ಎಜುಕೇಶನ್ ತೀರಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಈ ಥರದ ಪ್ರಕರಣಗಳನ್ನೆಲ್ಲ ನೋಡಿದಾಗ ಯಾರ್ದೋ ಫೋಟೋ ಹಾಕಿರ್ತಾರೆ, ಯಾರ್ದೋ ಒಂದು ಪ್ರೊಫೈಲ್ ನಲ್ಲಿ ಇರ್ತಾರೆ, ಇನ್ಯಾರಿಗೂ ಚಾಟ್ ಮಾಡ್ತಾರೆ, ಇವ್ರು ಅವರೇ ಚಾಟ್ ಮಾಡ್ತಿದ್ದಾರೆ, ಒರಿಜಿನಲ್ ಆಗಿ ಅವರೇ ಇದ್ದಾರೆ ಅಂತ ಅನ್ಕೊಂಡು ದುಡ್ಡು ಕೊಡುವಂತಹ ಪ್ರಸಂಗಗಳು ಮೇಲಿಂದ ಮೇಲೆ ನಡೀತಾ ಇದೆ. ಇದು ಮೊದಲು ಅಲ್ಲ, ಇದು ಕೊನೆನೂ ಅಲ್ಲ ಅಂತ ಅನ್ಸುತ್ತೆ. ಖಂಡಿತ ಮಮತಾ, ಏನಂತಂದ್ರೆ ಏನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂತವ್ರು ಜಸ್ಟ್ ಎಂಟರ್ಟೈನ್ಮೆಂಟ್ ಮತ್ತೆ ಒಂದಷ್ಟು ಮಾಹಿತಿ ಸಂಗ್ರಹಣೆಗಾಗಿ ಸೋಷಿಯಲ್ ಮೀಡಿಯಾನ ಬಳಕೆ ಮಾಡ್ಬೇಕು ಅಂತೇಳಿ ಪದೇ ಸುದ್ದಿಗಳು ಕೂಡ ಆಗ್ತಾ ಇರುವಂತದ್ದು. ಈ ಬಗ್ಗೆ ಮೋಸ ಆಗ್ತಾ ಇರೋ ಬಗ್ಗೆ ಕೂಡ ಸುದ್ದಿ ಆಗ್ತಾ ಇದೆ. ಅದೇ ರೀತಿಯಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಪಟ್ಟ ಸೋಮನಹಳ್ಳಿ ಏನ್ ಗ್ರಾಮ ಇದೆ, ಇಲ್ಲೊಬ್ರು ಅರ್ಚಕರಿದ್ದಾರೆ ವಿಜಯ್ ಕುಮಾರ್ ಅಂತ ಹೇಳಿ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಓರ್ವ ಯುವತಿಗೆ ಪರಿಚಯ ಆಗ್ತಾರೆ. ಪರಿಚಯ ಆದಂತ ವೇಳೆಯಲ್ಲಿ ಸ್ನೇಹ ಆಗುವಂತದ್ದು, ಇವರಿಬ್ರು ನಂಬರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಆದ್ರೆ ಇದುವರೆಗೂ ಕೂಡ ಆಕೆಯ ಮುಖವನ್ನ ನೇರವಾಗಿ ನೋಡಿಲ್ಲ, ಮತ್ತೆ ವಿಡಿಯೋ ಕಾಲ್ ಮುಖಾಂತರವಾಗಿ ಆಕೆಯ ಮುಖವನ್ನು ನೋಡಿಲ್ಲ. ಆದ್ರೆ ಯಾವುದೋ ಒಂದು ಯುವತಿಯ ಒಂದು ಫೋಟೋವನ್ನ ಹಾಕುವ ಮೂಲಕವಾಗಿ ಈಕೆ ನಾನೇ ಅಂತೇಳಿ ಕೂಡ ಆಕೆ ನಂಬಿಸಿರುವಂತದ್ದು. ಇದಾದ ಬಳಿಕವಾಗಿ ಆಗಿಂದಾಗೆ ಒಂದಷ್ಟು ಹಣವನ್ನು ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿರುವಂತದ್ದು. ಇದಾದ ಬಳಿಕವಾಗಿ ಆಕೆ ಮಾಡ್ತಾ ಇರೋದು ಫ್ರಾಡ್ ಅಂತೇಳಿ ಈತನಿಗೆ ಗೊತ್ತಾಗುತ್ತೆ. ಇದಾದ ನಂತರ ಮಂಡ್ಯ ಸೈಬರ್ ಕ್ರೈಮ್ಗೆ ಇದೀಗ ದೂರನ್ನ ದಾಖಲು ಮಾಡಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.